ಕಾರ್ತಿಕ ಮಾಸವು ಭಗವಾನ್ ವಿಷ್ಣುವಿನ ಬಲು ನೆಚ್ಚಿನ ಮಾಸಗಳಲ್ಲಿ ಒಂದಾಗಿದೆ. ಅಶ್ವಿನಿ ಮಾಸದ ಅಮಾವಾಸ್ಯೆಯ ನಂತರ ಕಾರ್ತಿಕ ಮಾಸವು ಪ್ರಾರಂಭವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸವನ್ನು ವಿಷ್ಣುವಿನ ಆರಾಧನೆ ಮತ್ತು ತುಳಸಿಯ ಆರಾಧನೆಗೆ ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ. 2023 ನವೆಂಬರ್ 14 ಮಂಗಳವಾರದಿಂದ ಕಾರ್ತಿಕ ಮಾಸವು ಪ್ರಾರಂಭವಾಗಿ 2023 ಡಿಸೆಂಬರ್ 12 ಕಾರ್ತಿಕ ಮಾಸ ಇರುತ್ತದೆ. ಈ ಮಾಸವನ್ನು ದೀಪಗಳ ಮಾಸ ಅಂತ ಕರೀತಾರೆ ಸ್ನೇಹಿತರೆ. ಹಿಂದೂ ಪಂಚಾಂಗದ ಪ್ರಕಾರ 12 ಮಾಸಗಳಿವೆ. ಅದರಲ್ಲಿ ಚಳಿಗಾಲ ಆರಂಭವಾಗುವ ಮಾಸವೇ ಕಾರ್ತಿಕ ಮಾಸ. ಇದೀಗ ಕಾರ್ತಿಕ ಮಾಸ ಆರಂಭವಾಗಿದೆ. ಈ ಕಾರ್ತಿಕ ಮಾಸ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಮಾಸ ಎಂದು ಹೇಳಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡಿಕೊಳ್ಳಬಹುದು. ಪರಮೇಶ್ವರನ ಆರಾಧನೆಗೆ ಇದು ಇಂತಹ ಕಾರ್ತಿಕ ಮಾಸದ ವಿಶೇಷತೆ ಏನು? ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ಹಬ್ಬಗಳನ್ನು ವಿಶೇಷತೆಗಳನ್ನು ಆಚರಿಸ್ತೀವಿ? ಕಾರ್ತಿಕ ಮಾಸದ ವಿಶೇಷತೆ ಏನು? ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಯಾಕೆ ಹಚ್ಚುತ್ತೀವಿ? ಇದು ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯು ಅತ್ಯಂತ ಶ್ರೇಷ್ಠಕರ. ಯಾಕೆ ಅಂತಂದರೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಮಹತ್ವವಿದೆ. ಭಗವಂತನ ಪ್ರೀತ್ಯರ್ಥವಾಗಿರುವ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯ ಮತ್ತು ಸೂರ್ಯ ಅಸ್ತದ ಸಮಯದಲ್ಲಿ ದೀಪ ಬೆಳಗುವ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯಿಂದ ಐಶ್ವರ್ಯ, ಸಂಪತ್ತು, ಆರೋಗ್ಯ, ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ದೀಪಾರಾಧನೆಗೆ ಅತ್ಯಂತ ಶ್ರೇಷ್ಠ. ಹೀಗಾಗಿ ಪ್ರಸಿದ್ಧ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಕಾರ್ತಿಕದ ಮಾಸದ ಹಿನ್ನೆಲೆಯನ್ನು ನೋಡುವುದಾದರೆ ಈ ಮಾಸದ ಹೆಸರು ಕಾರ್ತಿಕ ಎಂಬ ಪದದಿಂದ ಬರಲಾಗಿದೆ ಎಂದು ಹೇಳಲಾಗುತ್ತದೆ. ಕಾರ್ತಿಕ ಎನ್ನುವುದು ಒಂದು ನಕ್ಷತ್ರದ ಹೆಸರು. ಈ ತಿಂಗಳಲ್ಲಿ ಕಾರ್ತಿಕ ಎನ್ನುವ ನಕ್ಷತ್ರ ಚಂದ್ರನಿಗೆ ಬಹಳ ಸಮೀಪ ಬರುತ್ತದೆ. ಇದರ ಪರಿಣಾಮ ಈ ಮಾಸದಲ್ಲಿ ಹುಣ್ಣಿಮೆಯ ಚಂದ್ರ ಕಾರ್ತಿಕ ನಕ್ಷತ್ರದಲ್ಲಿ ಸಂಚರಿಸುತ್ತಾನೆ. ಹೀಗಾಗಿ ಕಾರ್ತಿಕ ಎನ್ನುವ ನಕ್ಷತ್ರದ ಹೆಸರನ್ನು ಈ ಮಾಸಕ್ಕೆ ಇಡಲಾಗಿದೆ. ಪ್ರತಿ ಮಾಸಕ್ಕೆ ಒಬ್ಬ ನಾಮಕ ದೇವರು ಇರುತ್ತಾನೆಂದು ಆ ದೇವರ ಆರಾಧನೆಯಿಂದ ಅತ್ಯಂತ ಶುಭವಾಗುತ್ತದೆ. ಕಾರ್ತಿಕ ಮಾಸದ ಅಧಿಪತಿ ಪರಮೇಶ್ವರ. ಈ ಮಾಸದಲ್ಲಿ ಶಿವಾಲಯಗಳಿಗೆ ಭೇಟಿ ನೀಡುವುದು ಪುಣ್ಯಪ್ರದ. ಈ ಮಾಸದಲ್ಲಿ ಶಿವಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಿವಪುರಾಣದಲ್ಲಿ ಇದೆ. ಇಂತಹ ಕಾರ್ತಿಕ ಮಾಸದ ವಿಶೇಷತೆ ಏನು ತಿಳ್ಕೊಳ್ಳೋಣ ಸ್ನೇಹಿತರೆ. ಕಾರ್ತಿಕ ಮಾಸದ ಪ್ರಮುಖ ಆಚರಣೆಗಳು ಏನು? ಈ ಮಾಸದಲ್ಲಿ ಯಾವ್ಯಾವ ಪೂಜೆಗಳನ್ನು ಮಾಡಬೇಕು? ಕಾರ್ತಿಕ ಮಾಸದಲ್ಲಿ ಮಾಡುವ ದೇವತಾರಾಧನೆಯ ಫಲಗಳೇನು ತಿಳ್ಕೊಳ್ಳೋಣ ಬನ್ನಿ. ಕಾರ್ತಿಕ ಮಾಸ ಎಂದರೆ ಆಧ್ಯಾತ್ಮಿಕ ಸಾಧಕರ ಮಾಸ. ಈ ಮಾಸದಲ್ಲಿ ಕೈಗೊಳ್ಳುವ ಪೂಜೆ ಮತ್ತು ವ್ರತಗಳಲ್ಲಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಬರುವ ಕೆಲವು ವಿಶೇಷ ದಿನಗಳನ್ನು ಆಚರಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎನ್ನಲಾಗುತ್ತದೆ. ಕಾರ್ತಿಕ ಮಾಸದ ಆಚರಣೆ ಇಂದು ನಿನ್ನೆಯದು ಅಲ್ಲ. ಈ ಮಾಸದ ಆಚರಣೆಯ ಬಗ್ಗೆ ಸೃಷ್ಟಿಕರ್ತನಾದ ಸಾಕ್ಷಾತ್ ಬ್ರಹ್ಮದೇವನೇ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾನೆ. ಈ ನಿಯಮಗಳ ಬಗ್ಗೆ ಕಾರ್ತಿಕ ಪುರಾಣದಲ್ಲಿ ಉಲ್ಲೇಖವಿದೆ. ಸಾಕ್ಷಾತ್ ಬ್ರಹ್ಮದೇವನೇ ಹೇಳಿರುವ ಮಾತುಗಳಿವು. ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಇಂತಹ ಕಾರ್ತಿಕ ಮಾಸದಲ್ಲಿ ಬಿದಿಗೆ ದಿನದ ಬಗನಿ ಹಸ್ತ ಭೋಜನ ಈ ಕಾರ್ತಿಕ ಮಾಸದ ವಿಶೇಷವಾಗಿದೆ. ಕಾರ್ತಿಕ ಮಾಸದ ಬಿದಿಗೆಯ ದಿನ ಸಹೋದರ ಸಹೋದರಿಯರ ಮನೆಗೆ ಹೋಗಿ ಅವರ ಕೈಯಿಂದ ಅಡಿಗೆ ಮಾಡಿಸಿ ಭೋಜನ ಮಾಡಬೇಕು. ಅವಳಿಗೆ ತಮ್ಮ ಕೈಲಾದ ಕಾಣಿಕೆ ಮತ್ತು ಉಡುಗೊರೆಗಳನ್ನು ನೀಡುವ ನಿಯಮವಿದೆ. ಇದರಿಂದ ಶನಿಕಾಟ ಇರುವವರು ದಾನ ಮಾಡಿದರೆ ಶನಿಕಾಟದಿಂದ ಮುಕ್ತಿ ಸಿಗುತ್ತದೆ ಎನ್ನುವ ಒಂದು ನಂಬಿಕೆಯೂ ಸಹ ಇದೆ. ಈ ಒಂದು ನಂಬಿಕೆಯನ್ನು ಕಾರ್ತಿಕ ಮಾಸದಲ್ಲಿ ಮಾಡುತ್ತಾರೆ ಸ್ನೇಹಿತರೆ. ಹಾಗಾಗಿ ಕಾರ್ತಿಕ ಮಾಸಕ್ಕೆ ತನ್ನದೇ ಆದಂಥ ವಿಶೇಷತೆಯೂ ಸಹ ಇದೆ.
ಹಾಗೆಯೇ ಕಾರ್ತಿಕ ಶುಕ್ಲ ಪಂಚಮಿ, ಗರುಡ ಪಂಚಮಿ ಇದನ್ನು ಸಹ ಕಾರ್ತಿಕ ಮಾಸದಲ್ಲಿಯೇ ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದ ಶುಕ್ಲ ಪಂಚಮಿಯನ್ನು ಗರುಡ ಪಂಚಮಿ ಎಂದು ಕರೆಯಲಾಗುತ್ತದೆ. ಗರುಡ ಕಶ್ಯಪ ಮುನಿಯ ಪುತ್ರ ಅಷ್ಟೇ ಅಲ್ಲ, ಪರಮಾತ್ಮ ವಿಷ್ಣುವಿನ ವಾಹನ. ಹೀಗಾಗಿ ಗರುಡನನ್ನು ದೇವತಾರೂಪಿ ಎನ್ನಲಾಗುತ್ತದೆ. ಆದ್ದರಿಂದ ಈ ದಿನ ಗರುಡ ದೇವರನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ. ವಿಷ್ಣುವಿನ ದೇವಾಲಯಗಳಲ್ಲಿ ಗರುಡ ಪಂಚಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದನ್ನು ಸಹ ಇದೇ ಮಹತ್ತರವಾದ ಕಾರ್ತಿಕ ಮಾಸದಲ್ಲಿಯೇ ಆಚರಿಸಲಾಗುತ್ತದೆ. ಹಾಗಾಗಿ ಈ ಒಂದು ಮಾಸವನ್ನು ದೇವತೆಗಳ ಮಾಸ ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಶುಕ್ಲ ಸಪ್ತಮಿ, ಯಜ್ಞವಲ್ಯ ಜಯಂತಿ ಇದನ್ನು ಸಹ ಕಾರ್ತಿಕ ಮಾಸದಲ್ಲಿ ಆಚರಿಸುತ್ತಾರೆ. ಕಾರ್ತಿಕ ಶುಕ್ಲ ಸಪ್ತಮಿಯಂದು ಯಜ್ಞವಲ್ಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಯಜುರ್ವೇದದಲ್ಲಿ 2 ಭಾಗಗಳಿವೆ. ಒಂದು ಕೃಷ್ಣ ಯಜುರ್ವೇದ, ಮತ್ತೊಂದು ಶುಕ್ಲ ಯಜುರ್ವೇದ. ಯಜ್ಞವಲ್ಯರು ಸೂರ್ಯದೇವನಿಂದ ಯಜ್ಞ ಯಜುರ್ವೇದ ಕಲಿತು ಈ ಭೂಲೋಕಕ್ಕೆ ತಂದರು ಎಂದು ನಂಬಲಾಗಿದೆ. ಹಾಗಾಗಿ ಈ ಕಾರ್ತಿಕ ಶುಕ್ಲ ಸಪ್ತಮಿಗೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಒಂದು ಸ್ಥಾನಮಾನವಿದೆ. ಇನ್ನು ಕಾರ್ತಿಕ ಶುಕ್ಲ ಪಕ್ಷದ ದ್ವಾದಶಿ, ಉತ್ಥಾನ ದ್ವಾದಶಿಯ ಸಹ ಕಾರ್ತಿಕ ಮಾಸದಲ್ಲಿಯೇ ಆಚರಿಸಲಾಗುತ್ತದೆ. ಇದರ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ತುಳಸಿ ಹಬ್ಬವನ್ನು ಕಿರು ದೀಪಾವಳಿ ಎಂದು ಸಹ ಕರೆಯಲಾಗುತ್ತದೆ. ಶ್ರೀಹರಿಯ ಜೊತೆಯಲ್ಲಿ ತುಳಸಿಯ ಕಲ್ಯಾಣ ನಡೆಯುತ್ತದೆ. ತುಳಸಿ ಸಸ್ಯ ಒಂದು ಗಿಡಮೂಲಿಕೆ ಸಸ್ಯವಲ್ಲ. ಇದು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ. ತುಳಸಿ ಆರಾಧನೆಯನ್ನು ಮಾಡುವ ಮಹಿಳೆಯರಿಗೆ ಸಕಲ ಸೌಭಾಗ್ಯ ಸಿದ್ಧಿಸುತ್ತದೆ ಎನ್ನಲಾಗುತ್ತದೆ. ಹಾಗಾಗಿ ಸುಮಂಗಲಿಯರೆಲ್ಲ ಸೇರಿ ತುಳಸಿ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇನ್ನು 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇದ್ದ ನಾರಾಯಣ ಇದೇ ದಿನ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ ಎಂದು ಸಹ ಹೇಳಲಾಗುತ್ತದೆ. ಇನ್ನು ಕಾರ್ತಿಕ ಮಾಸದ ಹುಣ್ಣಿಮೆಯು ಸಹ ಕಾರ್ತಿಕ ಮಾಸದಲ್ಲಿ ಅದರದ್ದೇ ಆದಂಥ ಒಂದು ವಿಶೇಷತೆಯಿಂದ ಕೂಡಿದೆ ಸ್ನೇಹಿತರೆ. ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಚಂದ್ರ ಜಯಂತಿ ಅಂತಲೂ ಸಹ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನು ಚಂದ್ರ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ಒಂದು ಕಾರ್ತಿಕ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಚಂದ್ರನು ಬೆಳಕು ಎಲ್ಲದಕ್ಕಿಂತ ಹೆಚ್ಚು, ಅಂದರೆ ಪ್ರತಿ ಸತಿ ಹುಣ್ಣಿಮೆ ಇರುವಂಥ ಚಂದ್ರನಿಗಿಂತ ಈ ಕಾರ್ತಿಕದ ಹುಣ್ಣಿಮೆಯ ಚಂದ್ರ ತುಂಬಾ ವಿಶೇಷವಾಗಿ ಇರ್ತಾನೆ. ಯಾಕೆ ಅಂತಂದರೆ ಈ ಬೆಳಕು ಅತಿ ಹೆಚ್ಚಾಗಿರುತ್ತೆ. ಅಂದರೆ ಈ ದಿನ ಚಂದ್ರ ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಇರ್ತಾನೆ. ಮತ್ತು ಪ್ರತಿ ಸಲಕ್ಕಿಂತಲೂ ಈ ಸತಿಯ ಒಂದು ಚಂದ್ರನ ಬೆಳಕು ವಿಶೇಷವಾಗಿ ಇರುತ್ತದೆ. ಹಾಗಾಗಿ ಈ ಚಂದ್ರ ಭೂಮಿಗೆ ಅತಿ ಸಮೀಪದಲ್ಲಿಯೂ ಇರ್ತಾರೆ. ಇದಕ್ಕೆ ಒಂದು ಪೌರಾಣಿಕ ಕಥೆಯೂ ಸಹ ಇದೆ ಸ್ನೇಹಿತರೆ. ಚಂದ್ರನು ಶಿವನನ್ನು ಕುರಿತು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ. ಆ ಸಮಯದಲ್ಲಿ ದೇವತೆಗಳು ಚಂದ್ರನ ತಪಸ್ಸನ್ನು ಭಂಗಪಡಿಸಲು ದೇವತೆಗಳ ಚಂದ್ರನ ತಪಸ್ಸು ಕೆಡಿಸಲು ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಏಕಾಗ್ರತೆಯಿಂದ ತಪಸ್ಸು ಮಾಡಿದ ಚಂದ್ರನ ತಪಸ್ಸಿಗೆ ಮೆಚ್ಚಿದ ಪರಶಿವನು ಚಂದ್ರನಿಗೆ ವಿಶೇಷ ವರಗಳನ್ನು ನೀಡುತ್ತಾನೆ. ನಿನ್ನ ಸೌಂದರ್ಯ ಹೀಗೇ ಇರಲಿ, ನೀನು ನನ್ನ ಶಿರದ ಮೇಲೆ ಸದಾಕಾಲ ಇರು ಎಂದು ಅನುಗ್ರಹಿಸಿದ. ಹೀಗಾಗಿ ಚಂದ್ರ ಶಿವನ ಶಿರದಲ್ಲಿ ಅರ್ಧ ಚಂದ್ರ ಆಕೃತಿಯಲ್ಲಿ ಶಾಶ್ವತನಾಗಿ ನೆಲೆಸಿದ್ದಾನೆ ಎನ್ನಲಾಗುತ್ತದೆ. ಈ ಒಂದು ಘಟನೆ ನಡೆದಿದ್ದು ಸಹ ಕಾರ್ತಿಕ ಮಾಸದಲ್ಲಿಯೇ. ಹಾಗಾಗಿ ಈ ಒಂದು ಮಾಸ ಚಂದ್ರನಿಗೆ ಅತಿ ಪ್ರಿಯವಾದ ಮಾಸ ಅಂತ ಸಹ ಕರೀತಾರೆ ಸ್ನೇಹಿತರೆ. ಇನ್ನು ಕಾರ್ತಿಕ ಮಾಸದಲ್ಲಿ ಸೋಮವಾರಕ್ಕೂ ಸಹ ಅದರದ್ದೇ ಆದಂಥ ವಿಶೇಷ ಮಹತ್ವ ಇದೆ ಸ್ನೇಹಿತರೆ. ಯಾಕಂತಂದರೆ ಶಿವನಿಗೆ ಕಾರ್ತಿಕ ಮಾಸ ಅತ್ಯಂತ ಪ್ರಿಯವಾಗಿದೆ. ಹಾಗಾಗಿ ಸೋಮವಾರ ಶಿವನ ವಾರ ಅಂತಲೇ ನಾವು ಆಚರಿಸ್ತೀವಿ. ಕಾರ್ತಿಕ ಮಾಸದ ಸೋಮವಾರಗಳಿಗೆ ವಿಶೇಷ ಮಹತ್ವ ಇದೆ. ಇದು ಶಿವನ ಮಾಸ ಎಂದೇ ಕರೆಯುವ ಕಾರ್ತಿಕ ಮಾಸದ ಸೋಮವಾರದ ದಿನ ಶಿವನ ಪೂಜೆ ಮಾಡುವುದು ಅತ್ಯಂತ ಪುಣ್ಯಪ್ರದ. ಕಾರ್ತಿಕ ಸೋಮವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನನ್ನು ಪೂಜಿಸಿದರೆ ಭೋಲೆನಾಥ ವಿಶೇಷ ವರಗಳನ್ನು ಕರುಣಿಸುತ್ತಾನೆ ಎನ್ನಲಾಗುತ್ತದೆ. ಕಾರ್ತಿಕ ಸೋಮವಾರಗಳ ದಿನ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡುವುದರಿಂದ
ಸಕಲ ಪಾಪಗಳು ಪರಿಹಾರವಾಗುತ್ತವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಹೀಗಾಗಿ ಕಾರ್ತಿಕ ಸೋಮವಾರಗಳಂದು ಪ್ರದೋಷ ವ್ರತ ಆಚರಣೆ ಪುಣ್ಯಪ್ರದ. ಸೋಮವಾರದ ಅಧಿಪತಿ ಚಂದ್ರ ಮನೋಕಾರಕ ಎಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವವನು. ಯಾರು ತಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳುತ್ತಾರೋ ಅಂತಹ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಚಂದ್ರನನ್ನು ಶಿರದಲ್ಲಿ ಧಾರಣೆ ಮಾಡಿಕೊಂಡಿರುವ ಶಿವನನ್ನು ಕುರಿತು ಧ್ಯಾನ ಮಾಡಿದರೆ ಅತ್ಯುತ್ತಮ ಜ್ಞಾನವಂತರಾಗುತ್ತಾರೆ ಎನ್ನಲಾಗುತ್ತದೆ. ಹಾಗಾಗಿ ಶಿವನಿಗೆ ಈ ಕಾರ್ತಿಕ ಮಾಸವು ಬಹಳ ಪ್ರಿಯವಾದುದು. ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ವಿಶೇಷವಾಗಿ ಸೋಮವಾರಗಳಲ್ಲಿ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡಿಸುತ್ತಾರೆ. ಹಾಗಾಗಿ ಈ ಕಾರ್ತಿಕ ಮಾಸಕ್ಕೆ ಶಿವನ ಒಂದು ಅನುಗ್ರಹವೂ ಸಹ ಇದೆ ಸ್ನೇಹಿತರೆ. ಇನ್ನು ಇಂತಹ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನಕ್ಕೂ ಸಹ ವಿಶೇಷವಾದ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ನಮ್ಮ ಹಿರಿಯರು ನದಿ ಸ್ನಾನವನ್ನು ಮಾಡುವ ಒಂದು ಪದ್ಧತಿಯನ್ನು ಸಹ ರೂಢಿಸಿಕೊಂಡು ಬಂದಿದ್ದಾರೆ. ನದಿ ಸ್ನಾನ ಭೌತಿಕ ಚಿಕಿತ್ಸೆ ಪೂರಕವಾಗಿದೆ. ಪವಿತ್ರ ಸ್ನಾನ ಭೌತಿಕ ಕಲ್ಮಶವನ್ನು ಹೋಗಲಾಡಿಸುವುದರ ಜೊತೆಗೆ ಮನುಷ್ಯನ ಕೋಪ ತಾಪಗಳನ್ನು ನಿಯಂತ್ರಿಸುತ್ತದೆ. ಹೀಗಾಗಿ ಈ ಮಾಸದಲ್ಲಿ ಕಾವೇರಿ ನದಿಯ ಸ್ನಾನ ಅತ್ಯಂತ ಶ್ರೇಯಸ್ಕರ ಎಂದು ಶಾಸ್ತ್ರಗಳು ಹೇಳುತ್ತವೆ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮಕ್ಕೂ ಸಹ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಧಾತ್ರಿ ಎಂದರೆ ಬೆಟ್ಟದ ನೆಲ್ಲಿಕಾಯಿಯ ಮರ. ಬ್ರಹ್ಮದೇವರ ಆನಂದ ಬಾಷ್ಪ ಭೂಮಿಗೆ ಬಿದ್ದು ಹುಟ್ಟಿದ ವೃಕ್ಷವೇ ಬೆಟ್ಟದ ನೆಲ್ಲಿಕಾಯಿಯ ಮರ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮ ಅತ್ಯಂತ ವಿಶೇಷ ಆಚರಣೆಯಾಗಿದೆ. ಈ ಮಾಸದ ಹುಣ್ಣಿಮೆ ತ್ರಯೋದಶಿಗಳನ್ನು ಒಳಗೊಂಡಿರುವ ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಒಂದು ಹೊಸ ಪೂಜೆ ಪುನಸ್ಕಾರಗಳು, ಮನೆಯ ಒಂದು ಗೃಹ ಪ್ರವೇಶಗಳು ಇವೆಲ್ಲವನ್ನು ಸಹ ಮಾಡಲಾಗುತ್ತದೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಮಾಡಿದ ಕೆಲಸವು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಈ ಕಾರ್ತಿಕ ಮಾಸವನ್ನು ವಿಶೇಷವಾಗಿದೆ ಎನ್ನುತ್ತಾರೆ. ಚತುರ್ದಶಿಗಳಲ್ಲಿ ಧಾತ್ರಿ ಹೋಮವನ್ನು ಮಾಡಲಾಗುತ್ತದೆ. ಈ ಹೋಮವನ್ನು ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಹಾಗಾಗಿ ಈ ಒಂದು ಒಟ್ಟಾರೆ ಕಾರ್ತಿಕ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಹೀಗಾಗಿ ಈ ಕಾರ್ತಿಕ ಮಾಸವನ್ನು ದೀಪಗಳ ಮಾಸ ಮತ್ತು ಪುಣ್ಯ ಮಾಸ ಅಂತ ಕರೀತಾರೆ. ಹಾಗಾಗಿ ಕಾರ್ತಿಕ ಮಾಸವನ್ನು ದೇವತೆಗಳ ಮಾಸ ಅಂತ ಕರೀತಾರೆ. ಈ ಒಂದು ಮಾಸವನ್ನು ದೇವತೆಗಳು ಅತಿ ನಂಬಿಕೆಯಿಂದ ಮತ್ತು ಇಷ್ಟಪಡುತ್ತಾರೆ ಎನ್ನುವ ನಂಬಿಕೆಯೂ ಸಹ ಶಾಸ್ತ್ರದಲ್ಲಿ ಇದೆ ಸ್ನೇಹಿತರೆ. ಈ ಕಾರ್ತಿಕ ಮಾಸದಲ್ಲಿ ದೇವತೆಗಳಿಗೆ ದೀಪವೆಂದರೆ ತುಂಬ ಇಷ್ಟ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ದೀಪೋತ್ಸವ ಈ ಕಾರ್ತಿಕ ಮಾಸದಲ್ಲಿ ನಡೆಯುತ್ತದೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದ ವಿಶೇಷ ಮತ್ತು ಕಾರ್ತಿಕ ಮಾಸವು ಎಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಅನ್ನೋದನ್ನು. ಈ ಒಂದು ಕಾರ್ತಿಕ ಮಾಸವನ್ನು ದೇವತೆಗಳ ಮಾಸ ಅಂತಲೇ ಕರೀತಾರೆ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ನಮಸ್ಕಾರ.